Shri Gurubhyo Namaha Harihi Om. The World Ramayana Conference 2015, a debate organized by the Ramayana Research Foundation and Foundation for Ramayana Conference. Speakers are Dr. Bannanji Govindachar, Dr. Mani Dravida, Dr. Subramaniam Swami, and Haridas Achar Bhatt. ರಾಮ ತಂದೆ ಅಂತ ಗೌರವದ ಸ್ಥಾನದಲ್ಲಿಟ್ಟವ. ತಂದೆ ಮಾಡಿದ ಕರಾರಿಗೆ ಒಪ್ಪಿ ಕಾಡಿಗೆ ನಡೆದ ತಂದೆಯ ಮೇಲಿನ ಗೌರವದಿಂದ. ಆದರೆ ರಾಮನ ಅಭಿಪ್ರಾಯದಲ್ಲಿ ಅವನ ತಂದೆ ದಶರಥ ಎಲ್ಲಿ ನಿಂತಿದ್ದಾನೆ? ತಲೆ ಮೇಲೆ ಇಟ್ಕೊಂಡಿದ್ದಾನೋ ಅಪ್ಪನನ್ನ, ಕಾಲಲ್ಲಿ ಮೆಟ್ಟಿ ನಿಂತಿದ್ದಾನೋ? ಅಂದರೆ ವಾಲ್ಮೀಕಿಗಳಂತಾರೆ, ತಲೆ ಮೇಲೆ ಇಟ್ಕೊಂಡಿಲ್ಲ, ಭುಜದಲ್ಲೂ ಹೊತ್ಕೊಂಡಿಲ್ಲ, ಕಾಲ ಕೆಳಗಡೆ ಹಾಕಿದ್ದಾನೆ ರಾಮಚಂದ್ರ ಅಪ್ಪನನ್ನ. ವಾಲ್ಮೀಕಿಗಳ ಮಾತನ್ನು ನಿಮ್ಮ ಮುಂದೆ ಇಡ್ತೇನೆ. ದಶರಥನ ಆದರ್ಶವನ್ನು ರಾಮಚಂದ್ರ ಲಕ್ಷ್ಮಣನ ಮುಂದೆ ಬಣ್ಣಿಸುವ ಮಾತಿ ವಾಲ್ಮೀಕಿ ರಾಮಾಯಣದಲ್ಲಿ. ಅರ್ಥಧರ್ಮಂ ಪರಿತ್ಯಜ್ಯ ಯಃ ಕಾಮಂ ಅನುವರ್ತತೆ ಏವಮಾಪತ್ಯತೆ ಕ್ಷಿಪ್ರಂ ರಾಜಾ ದಶರಥೋ ಯಥಾ. ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳಲ್ಲಿ ಧರ್ಮ ಮತ್ತು ಅರ್ಥ ಇವೆರಡನ್ನ ಕಡೆಗೆಣಿಸಿ ಕಾಮಕ್ಕೆ ವಶನಾದರೆ ಯಾವ ದುರಂತಕ್ಕೆ ಇಳಿತಾರೆ ಅನ್ನೋದು ನಮ್ಮಪ್ಪ ಉದಾಹರಣೆ. ಹೇಗಡದ ಅಪ್ಪನನ್ನ ರಾಮ. ಇವನು ತಂದೆನಿಗೆ ವಿನೀತರಾದ ಅಪ್ಪನೋ ಮಗನೋ? ನೋಡಿ, ಮುಂದೆ ನೋಡಿ, ಅವನು ತನ್ನನ್ನು ಹೊಗಳಿಕೊಂಡು ಅಪ್ಪನನ್ನ ಹೇಗೆ ತಿವಿತಾನೆ ರಾಮಚಂದ್ರ ನೋಡಿ. ಕೋಶಿ ಅವಿದ್ವಾನಪಿ ಪುಮಾನ್ ಪ್ರಮದಾಯ ಕೃತೆ ತ್ಯಜೇತ್ ಛಂದಾನು ವರ್ತಿನಂ ಪುತ್ರಂ ತಾತೋ ಮಾಮಿವ ಲಕ್ಷ್ಮಣ. ಲಕ್ಷ್ಮಣ, ಏನು ತಿಳಿಯದ ಒಬ್ಬ ದಡ್ಡ ಸಮೇತ ನನ್ನಂಥ ತಂದೆಗೆ ವಿನೀತನಾದ ಮಗನನ್ನ ಕಾಮಕ್ಕೋಸ್ಕರ ಕಾಡಿಗೆ ಅಟ್ಟಿ ಇಂಥ ಕ್ರೂರತರವನ್ನು ಮೆರೆದಾನು. ರಾಮನ ದೃಷ್ಟಿಯಲ್ಲಿ ದಶರಥ ಹೇಗೆ ನೋಡಿ ಚಂದ ಹೇಳ್ತಾನ, ನನ್ನಂಥ ಮಗನನ್ನ. ಅಲ್ಲಿಗೆ ನಾನು ತಂದೆಗೆ ಸಮನಾದ ಮಗ, ಆದರೆ ನನಗೆ ಸಮನಾದ ಅಪ್ಪ ದಶರಥ ಅಲ್ಲ. ನನ್ನಂಥ ಮಗನನ್ನ, ತಂದೆಗೆ ವಿನೀತನಾದವನನ್ನು ಕಾಮಕ್ಕೆ ಒಳಗಾಗಿ ಕಾಡಿಗೆ ಅಟ್ಟಿದ ಅಪ್ಪ ಅಂದರೆ ಇಂತಹ ದಡ್ಡ ಮತ್ತೊಬ್ಬ ಇಲ್ಲ. ರಾಮ ಹೇಳ್ತಾನೆ ಅದನ್ನೇ, ಹೋಗಿ ಅವಿದ್ವಾನ್, ಏನು ಒಬ್ಬ ತಿಳಿಯದ ದಡ್ಡನೂ ಮಾಡದ ಕೆಲಸವನ್ನು ಕಾಮಕ್ಕೆ ಒಳಗಾಗಿ ನಮ್ಮಪ್ಪ ಮಾಡಿದ್ದಾನೆ ಅಂದರೆ ಎಂಥ ಅನ್ಯಾಯ ಇದು ನನಗೆ ಮಾಡಿತ್ತು, ನನ್ನಂಥ ಮಗನಿಗೆ ಮಾಡಿತ್ತು. ರಾಮ ತನ್ನನ್ನು ಹೊಗಳಿ ಅಷ್ಟಕ್ಕೆ ಏರಿಸಿದ ದಶರಥನನ್ನು ದಪ್ಪ ಅಂತ ಕೆಳಗೆ ಹಾಕಿದ. ಇವತ್ತು ನಮ್ಮ ಮಕ್ಕಳು ಮಾಡೋದಕ್ಕೂ ರಾಮ ಮಾಡೋದಕ್ಕೂ ಏನ್ರಿ ವ್ಯತ್ಯಾಸ? ಇವನು ಮರ್ಯಾದಾ ಪುರುಷೋತ್ತಮನೋ? ಪ್ರಾಯ ರಾಮನ ಈ ಮರ್ಯಾದೆಯನ್ನು ಅನುಸರಿಸಿಯೇ ನಮ್ಮ ಮಕ್ಕಳು ಅಪ್ಪನಿಗೆ ಎದುರಾಡುವ ವ್ಯಕ್ತಿತ್ವದಲ್ಲಿ ಅಲ್ಲಿ ರಾಮಾಯಣದಿಂದ ಕಲಿತಿದ್ದಾರೆ ಅಂತ ನಾನು ಹೇಳಿದ್ರೆ ನೀವು ಹೇಗ್ರಿ ಅಲ್ಲ ಅಂತೀರಿ? ಇದು ನನ್ನ ಜಿಜ್ಞಾಸೆ. ಸಮರ್ಥವಾದ ಉತ್ತರವನ್ನು ಆಚಾರ್ಯ ಬನ್ನಂಜೆಯವರು ನೀಡ್ತಾರೆ ಅಂತ ಭಾವಿಸ್ತೀನಿ. ಈ ರಾಮಚಂದ್ರನ ಮಾತುಗಳು ಒಂದು, ಆ ಮಾತಿಗೆ ಏನು ಅರ್ಥ ಅಂತ ನಾವು ಅದರ ಭಾವ ವಾಲ್ಮೀಕಿಯ ಭಾವ ಯಾವ ಭಾವದಲ್ಲಿ ರಾಮಚಂದ್ರ ಹೇಳಿದ ತಿಳ್ಕೋಬೇಕಾಗಿದ್ದರೆ ಒಂದು ಅವನು ಕೈಕೇಯಿ ಬಗ್ಗೆಯೂ ಆಕ್ಷೇಪದ ಮಾತನ್ನು ಹೇಳ್ತಾನೆ, ದಶರಥನ ಬಗ್ಗೆಯೂ ಆಕ್ಷೇಪದ ಮಾತನ್ನು ಕಾಡಿನಲ್ಲಿ 1-2 ಬಾರಿ ಹೇಳ್ತಾನೆ. ಬರೇ 1-2-3 ಶ್ಲೋಕ ಇದೆ. ಇನ್ನು ತಮಾಷೆ ಅಂದರೆ 24,000 ಶ್ಲೋಕದಲ್ಲಿ ದಶರಥನ ಬಗ್ಗೆ ಆಕ್ಷೇಪ ಮಾಡಿದ ಶ್ಲೋಕ 2 ಸಿಗೋದು ಇಡೀ ರಾಮಾಯಣದಲ್ಲಿ. ಅದು 2 ಹುಡುಕಿ ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಹುಡುಕಿ ಹೋಗಿದ್ದು ಇಲ್ಲ, ಇನ್ನೊಂದು ಹುಡುಕಿದ್ರೆ ಆ ಶ್ಲೋಕವೇ ಇಲ್ಲ ರಾಮಾಯಣದಲ್ಲಿ. ಅದು ಏನಂದರೆ, ಇದರಿಂದ ಏನು ಹೇಳಿದಾಗಾಯಿತು ಅಂದರೆ, ರಾಮ ತಂದೆ ಏನು ಹೇಳಿದರೂ ಪರಮಶ್ ಪೂಜ್ಯ, ಬಾವಿಗಾರನ್ನೇ ಬಾವಿಗಾರುವಷ್ಟು ಮುಗ್ಧ ಅಲ್ಲ ಅಂತ ತೋರಿಸುತ್ತೆ ಹೊರತು ಅವನು ಪಿತೃದ್ರೋಹಿ ಅಂತ ತೋರಿಸೋದಿಲ್ಲ. ವಸ್ತುನಿಷ್ಠವಾಗಿ ಚಿಂತನೆ ಮಾಡೋ ಶಕ್ತಿ ಇತ್ತು. ಅಪ್ಪ ತಪ್ಪು ಮಾಡಿದ್ದು ನಾನು ಒಪ್ಪುಕೋತೇನೆ, ಅದನ್ನು ಸಮರ್ಥನೆ ಮಾಡೋದಿಲ್ಲ. ಅಂದರೆ ಅವನಿಗೆ ಒಂದು ಸಂಗತಿಯನ್ನು ವಸ್ತುನಿಷ್ಠವಾಗಿ ಚಿಂತನೆ ಮಾಡುವ ಶಕ್ತಿ ಇತ್ತು ಅಂತಾಯಿತು. ತಂದೆಯನ್ನು ಹೇಳಿ ಕೆಳಗೆ ಹಾಕಿದ, ನೋಡಿದ, ಇದ್ದದ್ದಲ್ಲಿ ಇದ್ದ ಹಾಗೆ ತಿಳ್ಕೊಂಡ. ವಸ್ತುನಿಷ್ಠ, ನನ್ನ ತಾಯಿ ತಪ್ಪು ಮಾಡಿದ್ದು ನಿಜ, ನನ್ನ ತಂದೆ ತಪ್ಪು ಮಾಡಿದ್ದು ನಿಜ, ಆದರೆ ಅವರು ಮಾಡಿದ್ದ ತಪ್ಪಿಗೋಸ್ಕರ ಅವರಿಗೆ ನಾವು ಶಿಕ್ಷೆ ಕೊಡುವಂತಿಲ್ಲ.
ತಪ್ಪು ಮಾಡಿದ್ದಾಯಿತು, ಅದರಿಂದ ಉಪಕಾರವೂ ಆಯಿತು ಅನ್ನುವ ದೃಷ್ಟಿಯಿಂದ ಅವನು ಹೇಳ್ತಾನೆ. ಯಾಕೆಂದರೆ ಅವನಿಗೆ ಬೈಯುವುದು ಅವರನ್ನು ಕಾಲ ಕೆಳಗೆ ತಳ್ಳುವುದೇ ಉದ್ದೇಶ ಆಗಿದ್ದರೆ, ಲಕ್ಷ್ಮಣ ಕಾಡಿನಲ್ಲಿ ಒಂದು ಸರ್ತಿ ದಶರಥನ ಬಗ್ಗೆ ಆಮೇಲೆ ಕೈಕೇಯಿ ಬಗ್ಗೆ ಕೆಟ್ಟ ಮಾತನ್ನಾಡ್ತಾನೆ. ಕಾಲರಾತ್ರಿ ಇರುವಾಗ ನಮ್ಮ ಮನೆತನಕ್ಕೆ ಯಾಕೆ ಬಂದು ಆ ಮಾಲಿ ಅಂತ ಹೇಳಿದಾಗ, ಲಕ್ಷ್ಮಣ ನಿನ್ನ ತಾಯಿಯ ಬಗ್ಗೆ ನಿನ್ನ ತಂಗಿಯ ಬಗ್ಗೆ ಕಮೆಂಟ್ ಮಾಡುವುದು ನಿನಗೆ ಅಗತ್ಯ ಇಲ್ಲ, ಬೇರೆ ವಿಷಯ ಇದ್ದರೆ ಮಾತಾಡುವಂತಾರೆ. ಅವನು ಟೀಕೆ ಮಾಡುವುದೇ ರಾಮನ ಉದ್ದೇಶ ಆಗಿದ್ದರೆ ಹಾಗೆ ಹೇಳ್ತಿರಲಿಲ್ಲ. ಆಮೇಲೆ ಕೈಕೇಯಿ ಬಗ್ಗೆ ತಂದೆಯನ್ನು ಅವಳು ತನ್ನ ಗಂಡನನ್ನೇ ಕೊಂದಾಳು ಅಂತ ಹೇಳಿದ ಕೈಕೇಯಿಗೆ ಭರತ ಕಾಡಿಗೆ ಹೋಗಿ ರಾಮನನ್ನು ಕರ್ಕೊಂಡು ಬರಲಿಕ್ಕೆ ಹೋದಾಗ ರಾಮ ಹೇಳ್ತಾನೆ ನಾ ಬರೋಲ್ಲ ಅಂತಾನೆ. ಕೈಕೇಯಿಯೇ ಬಂದು ಹೇಳ್ತಾನೆ ಬಾ ಅಂತ, ರಾಮ ಬರೋಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಅದು ಪಿತೃವಾಕ್ಯ ಪರಿಪಾಲನೆ ಅನ್ನೋದು ನಾನು ಅರ್ಥ ಹೇಳಿದೆ. ಪಿತೃವಾಕ್ಯ ಆ ದೇಶಕ್ಕೆ ಕೊಟ್ಟು ಪಿತೃವಾಕ್ಯ ಮಗನಿಗೆ ಹೇಳಿದೆ, ನಾನು ಬರೋಲ್ಲ ನೀನು ಬಾ ಅಂತ ಹೇಳಿದ್ರು ಬರೋಲ್ಲ ಅಂತ ಹೇಳ್ತಾನೆ. ಕಡೆಗೆ ಹಾಗಾದರೆ ಪಾದುಕೆಯಾದರೂ ಕೊಡು ಅಂತ ಕಾಲಿಗೆ ಇಟ್ಟುಕೊಂಡು ಆ ಪಾದುಕೆಯನ್ನು ಕೊಡು ಅಂತ ಹೇಳಿದಾಗ ರಾಮಚಂದ್ರ ಏನು ಹೇಳ್ತಾನೆ ಗೊತ್ತಾ, ನನಗೊಂದು ಮಾತು ಕೊಡಬೇಕು. ಏನು ಅಂದರೆ, ಯಾವತ್ತೂ ಕೂಡ ನಿನ್ನ ತಾಯಿಯನ್ನು ನೀನು ನಿಂದಿಸುವುದಿಲ್ಲ, ಟೀಕಿಸುವುದಿಲ್ಲ ಅಂತ ಮಾತು ಕೊಟ್ಟರೆ ಪಾದುಕೆ ಕೊಟ್ಟಿದ್ದರೆ ಕೊಡೋಲ್ಲ ಅಂತಾನೆ. ಅವನಿಗೆ ದೊಡ್ಡವರನ್ನು ನಿಂದಿಸಿ ತಾನೇ ದೊಡ್ಡವನ್ನು ಮಾಡಬೇಕು ಅನ್ನೋ ಉದ್ದೇಶ ಇರ್ತಿದ್ರೆ ಈ ರೀತಿಯ ಮಾತು ರಾಮ ಆಡುವುದು ಸಾಧ್ಯ ಇಲ್ಲ. ವಸ್ತುಸ್ಥಿತಿಯನ್ನು ನೆನಪಿಸಿಕೊಳ್ಳುವುದು ಬೇರೆ, ಒಬ್ಬರನ್ನು ಅಧಪಾತ ಮಾಡೋದು ಬೇರೆ. ಅದು ವಸ್ತುತಃ ಅವನಲ್ಲಿ ಇಂಥ ತಪ್ಪು ನಡೆದು ಹೋಯಿತು. ನಮ್ಮ ಅಪ್ಪನಂಥವರು ಹೆಣ್ಣಿನ ಮಾತಿಗೆ ಹೀಗೆ ಮರಳಾಗಬಾರದಿತ್ತು, ಅದು ಇತಿಹಾಸದ ಒಂದು ಅನಿವಾರ್ಯತೆ ಆಗೋಯ್ತು ಅಂತ ರಾಮ ಹೇಳಿದ ಹೊರತು ಅವನು ಟೀಕಿಸುವುದಕ್ಕೋಸ್ಕರ ಎಲ್ಲಿಯೂ ಟೀಕಿಸುವುದಿಲ್ಲ. ರಾಮ ಟೀಕಿಸುವುದನ್ನು ನಂಬುವುದೂ ಇಲ್ಲ. ಎಲ್ಲಿ ತನಕ ಅಂದರೆ ಮಂಥರೆಯನ್ನು ಕೊಂದುಬಿಡ್ತೇನೆ ಅಂತ ಶತ್ರುಘ್ನ ಹೋಗ್ತಾನೆ ಕತ್ತಿ ಹಿಡ್ಕೊಂಡು. ಆವಾಗ ಭರತ ಹೇಳ್ತಾನೆ, ನೋಡಪ್ಪ ಮಂಥರೆಯನ್ನು ಕೊಂದು ನಾಳೆ ರಾಮ ಭೇಟಿ ಕೊಡಲಿಕ್ಕಿಲ್ಲ ನಮಗೆ. ಅವನು ಯಾರನ್ನು ಅಪರಾಧಿ ಅಂತ ಶಿಕ್ಷೆ ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ಇಲ್ಲದೇ ಇದ್ದರೆ ಈ ರಾಮನ ಈ ನಯಕ್ಕೆ ಒಪ್ಪಿಕೊಳ್ಳದೇ ಇದ್ದರೆ ಭರತನೇ ಕೈಕೇಯಿಗೆ ಒಂದು ಮಾತು ಹೇಳ್ತಾನೆ. ಕೈಕೇಯಿ ಭರತ ಬಂದ ಕೂಡಲೇ ಪಟ್ಟಾಭಿಷೇಕ ಆಗಲಿಕ್ಕೆ ಸಿದ್ಧತೆ ಆಗಲಿ, ನೀನು ಸಿಂಹಾಸನವನ್ನೇರು ಅಂತ ಹೇಳಿದಾಗ ಅವನೊಂದು ಮಾತು ಹೇಳ್ತಾನೆ, ಭರತನ ರಾಜ್ಯದಲ್ಲಿ ಕೈಕೇಯಿಯಂಥ ಕೆಟ್ಟ ಹೆಣ್ಣಿಗೆ ಸ್ಥಾನವಿಲ್ಲ. ಇದು ಭರತ ಹೇಳಿದ ಮಾತು. ನಾನು ರಾಜನಾದರೆ ನೀನು ಅಯೋಧ್ಯೆಯಲ್ಲಿ ಇರಲಿಕ್ಕೆ ಅಯೋಗ್ಯಳು, ನನ್ನ ರಾಜ್ಯದಲ್ಲಿ ನಿನ್ನಂಥ ಕೆಟ್ಟ ಹೆಣ್ಮಕ್ಕಳು ಇರಬಾರದು. ಎಷ್ಟು ಭಯಂಕರ ಹೇಳ್ತಾನೆ ಭರತ. ಮತ್ತೇನು ಮಾಡಬೇಕು? ಸಾತ್ವಂ ಅಗ್ನಿಂ ಪ್ರವಿಶವ ಸ್ವಯಂವಾ ವಿಷ ದಂಡಕ ಕಂಠೇ ವಧಾನವ ರಾಜ್ಯಂ. ಅವನು ಹೇಳ್ತಾನೆ, ನೀನು ಭರತನ ರಾಜ್ಯದಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ, ಮತ್ತೇನು ಮಾಡಬೇಕು? ನಾನು ಬೆಂಕಿಗೆ ಹಾರು, ನನಗೆ ಬೇಡ ನಿನ್ನಂಥ ತಾಯಿ. ಆಮೇಲೆ ಇಲ್ಲ ಕಂಠೇ ವಧಾನವ ರಾಜ್ಯಂ, ಹಗ್ಗ ಹಾಕೊಂಡು ಸಾಯು, ನನಗೆ ನಿನ್ನಂಥ ತಾಯಿ ಬೇಡ. ಬದುಕಬೇಕು ಅಂತ ಆಸೆ ಇದ್ದರೆ ಭರತ ನಿನ್ನನ್ನು ಸಾಕೋದಿಲ್ಲ, ನೀನು ಕಾಡಿ ಕಳಿಸ್ತೀಯಲ್ಲ ಆ ರಾಮನ ಹತ್ರ ಹೋಗು, ರಾಮ ನಿನ್ನನ್ನು ಪ್ರೀತಿಯಿಂದ ಸಾಕ್ತಾನೆ. ಸ್ವಯಂಭಾ ಇದು ಪ್ರತಿಯೊಬ್ಬರಿಗೂ ರಾಮನ ನೇಚರ್ ಗೊತ್ತಿದ್ದವರಿಗೆ ಅರ್ಥ ಆಗೋದು ರಾಮಾಯಣದಲ್ಲಿ. ಅಲ್ಲಿ ಎಲ್ಲಿಯೂ ಕೂಡ ಅವನಿಗೆ ಅನ್ಯಾಯ ಮಾಡಿದವರಿಗೆ ರಾಮ ಕೇಡು ಬಯಸಿದವನಲ್ಲ. ಅವ್ರು ತಮ್ಮ ಈಗ ರಾವಣನನ್ನು ರಾಮ ಕೊಂದ. ಆಮೇಲೆ ವಿಭೀಷಣನತ್ರ ಹೇಳ್ತಾನೆ ಅವನಿಗೆ ಉತ್ತರ ಕ್ರಿಯೆ ಮಾಡುವಂತ. ಆವಾಗ ನಾನು ಮಾಡೋಲ್ಲ, ಅವನು ಮಾಡೋದು ತಪ್ಪಿಲ್ಲ ಅಂತ ನೀಚ, ಅವನು ಯಾಕೆ ಉತ್ತರ ಕ್ರಿಯೆ ಮಾಡಬೇಕು ಅಂತ ಹೇಳಿದಾಗ, ಮರಣಾಂತಾನಿ ವೈರಾಣಿ, ನೆನಪಿಟ್ಟುಕೋ, ಸತ್ತ ಮೇಲೆ ದ್ವೇಷ ಇಲ್ಲ. ಅವನು ಯಥಾ ಭ್ರಾತ ತಥಾ ಮಮ, ನನಗೆ ಸೋದರ ಇದ್ದ ಹಾಗೆ ನೀನು ಮಾಡುವಂತ ಮಾಡಿಸ್ತಾನೆ. ಅಂದರೆ ಶತ್ರುಗಳನ್ನು ಪ್ರೀತಿಸಿದವರ ಅದು ಇಡೀ ರಾಮಾಯಣದ 24,000 ಶ್ಲೋಕಗಳಿಗೆ ವಿರುದ್ಧವಾಗಿ 2 ಶ್ಲೋಕಕ್ಕೆ ಅಪಾರ್ಥ ಮಾಡಲಿಕ್ಕೆ ಹೋಗಬೇಡಿ. ಅದು ರಾಮನಲ್ಲಿ ವಸ್ತುಸ್ಥಿತಿಯನ್ನು ಗುರುತಿಸುವ ಸಂಗತಿ ಅಷ್ಟೇ. ಬನ್ನಂಜೆ ಗೋವಿಂದಾಚಾರ್ಯರ ಉತ್ತರವನ್ನು ಸಂಕ್ಷೇಪವಾಗಿ ಹೇಳೋದಾದರೆ, ನನ್ನದು ಧ್ವನಿ ಜಾಸ್ತಿ ಇದೆ, ಪೂರ್ವಪಕ್ಷವೇ ಸಿದ್ಧಾಂತ ಅಂತ ಭ್ರಮಿಸಬೇಡಿ. ನನ್ನ ವಯಸ್ಸಿಗೂ ಅವರ ವಯಸ್ಸಿಗೂ ತುಂಬ ಅಂತರ ಇದೆ. ಒಳ್ಳೆಯ ಪರಿಹಾರವನ್ನು ಕೊಟ್ಟಿದ್ದಾರೆ. ರಾಮ ಮರ್ಯಾದಾ ಪುರುಷೋತ್ತಮನಾಗಿದ್ದು ಈ ಕಾರಣದಿಂದ ಅವನು ಕಾಡಿಗೆ ಹೋಗುವ ಅನಿವಾರ್ಯತೆ ಇತ್ತು. ಕಾಡಿಗೆ ಹೋಗಿದ್ದರೆ ಅವನ ದೊಡ್ಡ ಸ್ಥಾನ ಏನಿರಲಿ. ಅವನು ಕಾಡಿಗೆ ಹೋಗುವ ಅನಿವಾರ್ಯತೆ ಇಲ್ಲ. ದಶರಥ ಕಾಮವಶನಾಗಿ ರಾಜಶಾಸನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ, ಅಪ್ಪ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿದ್ರೂ ಅಪ್ಪ ಅನ್ನೋ ಗೌರವದಿಂದ ತಲೆಬಾಗಿ ರಾಮಚಂದ್ರ ಮಾಡಿದ ದೊಡ್ಡ ತ್ಯಾಗ ಅದು ಅನ್ನೋದು ಬನ್ನಂಜೆ ಗೋವಿಂದಾಚಾರ್ಯರ ಒಟ್ಟು ಫಲಿತಾರ್ಥ. ಇದು ವಾಲ್ಮೀಕಿಗಳ ನಿಜವಾದ ಅಭಿಪ್ರಾಯ.